ಸರ್, ಇವಾಗ BPL ಕಾರ್ಡ್ಗಳದ್ದು ಒಂದಿಷ್ಟು ಹಾವಳಿ ಜಾಸ್ತಿ ಆಗಿದೆ. ಒಂದು ಮನವಿಯನ್ನು ಕೂಡ ಹೇಳಿದ್ರಿ, ಪತ್ರಿಕಾ ಜಾಹೀರಾತು ಕೊಡ್ತೀವಿ ಅಂತ. ಶ್ರೀಮಂತರಿಗೆ ಈ ಪಾಲಾಗ್ತಿದೆಯಾ ಅನ್ನೋ ಬಗ್ಗೆ ಅಕ್ಕಿ ನಾನಿವತ್ತು ಅಪೀಲ್ ಮಾಡಿದ್ದೇನೆ. ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಕೊಡ್ತೀನಿ, ಮನವಿ ಮಾಡ್ತೀನಿ. BPL ಒಳಗಡೆ ಎಷ್ಟು ಜನ APL ಇದೆ ಅವ್ರು ಹೊರಗೆ ಬರಲಿ, ಅವ್ರನ್ನ APLಲ್ಲಿ ಪಟ್ಟಿಯಲ್ಲಿ ಇಡ್ತೀವಿ ಮತ್ತು APLಗೆ ಏನು ಸೌಲಭ್ಯ ಸಿಗಬೇಕು ಅದನ್ನು ಕೊಡೋಣ, ಅದನ್ನು ಕೊಡ್ತೇವೆ. ಅವರು BPL ನಿಂದ ಹೊರಗೆ ಬಂದರೆ APLಗೆ ಇನ್ನೂ ಕ್ಯೂನಲ್ಲಿದ್ದಾರೆ ಕೆಲವರು BPL ಅವರು, ಅವ್ರಿಗೂ ಕೂಡ ಸಹಾಯ ಆಗ್ತದೆ. ಯಾವ ರಾಜ್ಯದಲ್ಲಿ ಕೂಡ ಇಷ್ಟು ಜನ BPL ಇಲ್ಲ. 75% ಹತ್ತತ್ರ ಇದ್ದೀವಿ. 4.5 ಕೋಟಿ ಜನ BPL ಕೆಳಗಡೆ ಬರ್ತಾರೆ. 6.5 ಕೋಟಿ ಜನ ಇರೋದ್ರಲ್ಲಿ APL BPL ಸೇರಿದರೆ 5.5 ಕೋಟಿ ಜನ ಇದ್ದಾರೆ. ಆದ್ದರಿಂದ ಅವರು APLಗೆ ಬರಲಿ, BPL ಇರೋರು ಅವ್ರಿಗೆ ಬೇಕಾಗಿರೋ ಸೌಲಭ್ಯಗಳು ಏನು ಬೇಕು ಕೊಡೋಣ. ಆದ್ದರಿಂದ ಬಡವರು ಇನ್ನೂ BPL ಇರೋರಿಗೆ ಸಹಾಯ ಆಗ್ತದೆ. ಅದಕ್ಕೊಂದು ಟೈಮ್ ಲಿಮಿಟ್ಸಲ್ಲಿ ನಾವು ನಾಳೆ ಈ ವಾರದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ಅಡ್ವರ್ಟೈಸ್ಮೆಂಟ್ ಆದಮೇಲೆ ಅದರೊಳಗಡೆನೂ ಬರೆದಿರಿದ್ರೆ ಡೀಟೈಲ್ ಇನ್ಸ್ಪೆಕ್ಷನ್ ಪಂಚಾಯತಿ ಲೆವೆಲ್ನಲ್ಲಿ ಮಾಡ್ತೀವಿ. ಪಂಚಾಯತಿ ಆಫೀಸರ್ಸ್, ರೆವಿನ್ಯೂ ಮತ್ತು ಪಂಚಾಯತ್ಗೆ ಡೆವಲಪ್ಮೆಂಟ್ ಆಫೀಸರ್ಸ್ ಸೇರಿ ಫಿಸಿಕಲಿ ಇನ್ಸ್ಪೆಕ್ಷನ್ ಮಾಡಿ ಯಾರು ನಿಜವಾಗಿಯೂ BPL ಅಲ್ಲದೇ ಇರೋರು ಇದ್ದಾರೆ ಅವ್ರನ್ನ ನಾವು ತೆಗೆದು APLಗೆ ಹಾಕ್ತೀವಿ. ಸರ್, ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇರುವಂಥದ್ದು. ಕ್ಯಾಬಿನೆಟ್ ಸಭೆಯಲ್ಲಿ ಏನಾದರೂ ಬಗ್ಗೆ ಚರ್ಚೆ ಮಾಡ್ತೀರಾ ಅಂತ? ಇಲ್ಲ, ಈಗಾಗಲೇ ಚರ್ಚೆ ಮಾಡಿದ್ದೀನಿ ಮುಖ್ಯಮಂತ್ರಿಗಳ ಹತ್ರ. ಕ್ಯಾಬಿನೆಟಲ್ಲಿ ಇದನ್ನು ಚರ್ಚೆ ಮಾಡೋ ತೀರ್ಮಾನ ಇಲ್ಲ. ಅವರು ಆದೇಶ ಕೊಟ್ಟರು, ಅಕ್ಕಿ ತಗೊಳ್ಳೋದಕ್ಕೆ ಏರ್ಪಾಟು ಮಾಡಿದ್ದೀವಿ. ಇದಕ್ಕೆ ಫುಡ್ ಕಾರ್ಪೊರೇಷನ್ಗೆ ಹಣನೂ ಕಟ್ತಾ ಇದ್ದಾರೆ. ಅದರದ್ದೇನೂ ಇಲ್ಲ, ನಡೀತಾ ಇದೆ. ಸರ್, ಈಗ ರಾಜ್ಯದಲ್ಲಿ ಒಂದು ವಿಚಾರ ಕೇಳಿಬರ್ತಂದು ಶೋಷಿತರ ಸಮಾವೇಶ ಮಾಡಬೇಕು ಅಂತ. ಪರಮೇಶ್ವರ್ ಅವರಾಯಿತು, ಸತೀಶ್ ಜಾರಕಿಹೊಳಿ ಆಯಿತು, G. ಪರಮೇಶ್ವರ್ ಕೂಡ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಹೈಕಮಾಂಡ್ ಇದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ? ನೀವೇನಾದರೂ ದೆಹಲಿಗೆ ಹೋಗಿ ಹೈಕಮಾಂಡ್ ಬಳಿ ಮನವಿ ಮಾಡ್ತೀರಾ ಅಂತ? ಏನಿಲ್ಲ, ಈಗಾಗಲೇ ರಾಜಣ್ಣ ಮತ್ತು ಪರಮೇಶ್ವರ್ ಅವರು ಹೇಳಿದ್ದಾರೆ. SC ST ಸಮಾವೇಶ ಚಿತ್ರದುರ್ಗದಲ್ಲಿ ಮಾಡಿದಂಥ ಐಕ್ಯತಾ ಸಮಾವೇಶ ಮಾನ್ಯ ACC ಅಧ್ಯಕ್ಷರೇ ಬಂದು ಇನಾಗ್ರೇಷನ್ ಮಾಡಿದರು. ಸುರ್ಜೇವಾಲಾ ಅವರು ನಮ್ಮ ಜನರಲ್ ಸೆಕ್ರೆಟರಿ ಇದ್ದರು. ಇದರ ಮೂಲ ಉದ್ದೇಶ ಏನಂದರೆ, ಯಾವ ವರ್ಗಗಳಿಗೆ ಗಾಂಧೀಜಿ ಚಿಂತನೆ, ಅಂಬೇಡ್ಕರ್ ಅವ್ರ ಚಿಂತನೆ ಈ ದೇಶದಲ್ಲಿ ಅವ್ರನ್ನ ಸಮವಾಗಿ ಕಾಣಬೇಕು, ಅವ್ರನ್ನ ಮೇನ್ ಸ್ಟ್ರೀಮಿಗೆ ತರಬೇಕಂತ ಹೋರಾಟ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಇವತ್ತು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ಇರುವಂಥ ಸೌಲಭ್ಯಗಳನ್ನು ವರ್ಗೀಕರಣ ಮುಖಾಂತರ ಸಮವಾಗಿ ಹಂಚ್ಕೊಳ್ಬೇಕು ಅನ್ನೋದೇ ಮೂಲ ಉದ್ದೇಶ. ಇದನ್ನು ಘೋಷಣೆಯನ್ನು ಮಾಡಿದ್ವಿ. ಐಕ್ಯತಾ ಸಮಾವೇಶದಲ್ಲಿ ಮೊಟ್ಟ ಮೊದಲ ಘೋಷಣೆ ವರ್ಗೀಕರಣ ಮಾಡ್ತೀವಿ, ಎಲ್ಲರೂ 101 ಜಾತಿ ಹಂಚ್ಕೊಳ್ತೀವಿ ಅನ್ನೋದೇ ಘೋಷಣೆ. ಅದರ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನದಂತೆ ವರ್ಗೀಕರಣ ಅನಿವಾರ್ಯ ಮಾಡಲೇಬೇಕಾಗಿದೆ. ನಾಗಮೋಹನ್ ದಾಸ್ ಕಮಿಷನ್ ಅವ್ರನ್ನ ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರಿಗೆ ಮಾಡಿದೆ. ಈಗ ಅವರು ಕೂಡ ಮಾಡ್ತಾ ಇದ್ದಾರೆ ಅದನ್ನು. ಆದರೆ ಐಕ್ಯತಾ ಸಮಾವೇಶ ಮತ್ತೆ ನಾವು SC ST ಮಾಡಬೇಕು ಅನ್ನೋದರಲ್ಲಿ ತಪ್ಪೇನಿಲ್ಲ. ಆದರೆ ಹೈಕಮಾಂಡು ನಮಗೆ ಆ ದಿನ ನಾವು ಐಕ್ಯತಾ ಸಮಾವೇಶವನ್ನು ಮಾಡಬೇಕಾದಾಗ ಹೈಕಮಾಂಡು ಸುರ್ಜೇವಾಲನ್ನು ನಮಗೆ ಆದೇಶ ಮಾಡಿದರು. ಈ ಸಮಾಜಗಳನ್ನ ಒಟ್ಟುಗೂಡಿಸ್ಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ತರಬೇಕು ಅಂತೇಳಿ ಮಾಡಿದರು. ಅದರಂತೆ ಇವತ್ತು ಕೂಡ ಹೈಕಮಾಂಡ್ ಅವರ ತೀರ್ಮಾನಕ್ಕೆ ನಾವು ಕಾಯಬೇಕು. ಹೈಕಮಾಂಡ್ಗೆ ಅಪೀಲ್ ಮಾಡಿದ್ದಾರೆ ಅವರು ಯಾವ ಟೈಮ್ ಕೊಟ್ಟರೆ ಅವಾಗ ಮಾಡೋಣ. ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷನ ಕರೆಯೋಣ, ರಾಹುಲ್ ಗಾಂಧಿಯವ್ರನ್ನ ಕರೆಯೋಣ, ಅವರೆಲ್ಲರನ್ನೂ ಕರೆಸಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ ಪಾರ್ಟಿ ಇಂಟ್ರೆಸ್ಟು ಮತ್ತು ಸರ್ಕಾರ ಮಾಡಿರುವಂಥ ಕಾರ್ಯಕ್ರಮಗಳನ್ನು ಕೂಡ ಆ ಸಂದರ್ಭದಲ್ಲಿ ಹೇಳೋಣ. ಈ ಒಂದು ಡಿನ್ನರ್ ಸಭೆ ಮೀಟಿಂಗ್ಗಳ ವಿಚಾರಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿತ್ತು ಸರ್. ಈ ವಿಚಾರಕ್ಕೆ ಈ ಒಂದು ತಾರತಮ್ಯ ಆಗ್ತಾ ಇದೆಯಾ, ಬಣ ರಾಜಕೀಯ ಆಗ್ತಾ ಇದೆಯಾ ಅನ್ನುವಂಥದ್ದು? ಇಲ್ಲ, ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಲ್ಲ. ಹೈಕಮಾಂಡ್ ಬದ್ಧವಾಗಿದ್ದೇವೆ ನಾವು. ನಾನು 30 ವರ್ಷ ಹೈಕಮಾಂಡಲ್ಲಿ ಇದ್ದೋನು ಕೇಂದ್ರದಲ್ಲಿ. ನಾನು ಬೇರೆ ಏನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ಅದೇ ಸರಿ, CM ಬದಲಾವಣೆ ವಿಚಾರ, KPCC ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ದಲಿತ CM ಕೂಗು ಕೂಡ ಕೇಳಿ ಬರ್ತಾ ಇರುವಂಥ ಇವೆಲ್ಲವೂ ಕೂಡ ಹೈಕಮಾಂಡೇ ತೀರ್ಮಾನ ಮಾಡಬೇಕು. ಅದು ಅವ್ರಿಗೆ ಬಿಟ್ಟಿದ್ದು. ಥ್ಯಾಂಕ್ ಯು. ಇದಿಷ್ಟು ಹಿರಿಯ ಸಚಿವ ಮುನಿಯಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.